ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅತಿಥಿ ಗಣ್ಯರ ಹೆಸರುಗಳನ್ನು ಕರೀತಾ ಇದ್ದೇನೆ. ದಯಮಾಡಿ ಅವರು ವೇದಿಕೆ ಮೇಲೆ ಆಚೆಗಳಾಗಬೇಕು ಅಂತ ವಿನಂತಿಸ್ಕೊಳ್ತಾ ದೀಪ ಜ್ಞಾನದ ಸಂಕೇತ. ಅಂಧಕಾರದಲ್ಲಿ ಜ್ಞಾನ ಜ್ಯೋತಿ ಬೆಳಗಿಸಬೇಕು, ಅಂಧಕಾರದಲ್ಲಿ ಜ್ಞಾನ ಬೋಧಿಸಬೇಕು ಎನ್ನುವ ವಾಣಿಯಂತೆ ಅಸತೋಮ ಸದ್ಗಮ. ಈ ಒಂದು ಕಟ್ಟಡ ಸಮಿತಿಯ ಕಾರಣದ ಪ್ರೀತಿಯ ಅಭಿಮಾನದ ಎಲ್ಲಿ ದಾನಗಳಲ್ಲಿ ಮಹಾದಾನವಾದ ಭೂದಾನವನ್ನು ಮಾಡಿದಂತ ಈಶ್ವರಯ್ಯ ಮತ್ತು ಕುಟುಂಬದ ಸದಸ್ಯರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಗೌರವದ ಚಪ್ಪಾಳೆ ಜೋರಾಗಿ ಬರಲಿ ಅಂತೇಳಿ ಎಲ್ಲ ಜಾತಿ, ಧರ್ಮ ಹಾಗೂ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುವ ಸದುದ್ದೇಶದಿಂದ ಮಾನ್ಯ ಸಂಸದರ ನೇತೃತ್ವದಲ್ಲಿ ಪ್ರತಿ ಜನಾಂಗಗಳಿಗೂ ಕೂಡ ಸಮುದಾಯ ಭವನಗಳನ್ನು ನಿರ್ಮಿಸಲಾಗಿದೆ. ಬಹುಶಃ ಬೆಂಗಳೂರು ನಂತರ ಅತಿ ಹೆಚ್ಚು ಸಮುದಾಯ ಭವನಗಳನ್ನು ಹೊಂದಿರುವ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಜಿಲ್ಲೆ ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಿಂದಿನ ಕಾಲದಲ್ಲಿ ನಮ್ಮ ಪಂಚಪೀಠಗಳಿಗೆ ಭೇಟಿ ನೀಡುವುದು ಜನಸಾಮಾನ್ಯರಿಗೆ ಕಷ್ಟಕರವಾದ ಕಾರ್ಯವಾಗಿತ್ತು. ಅದನ್ನು ಮನಗಂಡು ನಮ್ಮ ಜೊತೆಗೆ ಆಕರ್ಷಿತವಾಗಿರುವಂಥದ್ದು ಮಾಡ್ತಾ ಇದೆ. ಮತ್ತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಪೂಜ್ಯರು ಇಲ್ಲಿ ಬಂದು ತಮಗೆ ಆಶೀರ್ವಾದ ಮಾಡೋಕ್ಕೆ ಬಂದಿರುವುದು ನಮ್ಮ ಸುಯೋಗ. ಅನ್ನ, ಆರೋಗ್ಯ, ಅಕ್ಷರ ದಾಸೋಹಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರಿಗೆ ಸೇವೆ ಒದಗಿಸ್ತಾ ಇದ್ದೇವೆ. ದಾನಿಗಳಿಂದ ಪಡೆದ ಪ್ರತಿ ರೂಪಾಯಿಯನ್ನು ಕೂಡ ಸಮಾಜದ ಒಳಿತಿಗಾಗಿ ಬಳಸ್ತಾ ಇದ್ದೇವೆ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ. ನಿಮ್ಮಂತೆ ನಾನು ಕೂಡ ಶ್ರೀಗಳ ಆಶೀರ್ವಾದವನ್ನು ಕೇಳಬೇಕು ಅಂತಿದ್ದೇನೆ. ಸಮಯವನ್ನು ನೋಡಿಕೊಂಡು ಮುಂದಿನ ನನ್ನ ನಿರ್ಧಾರ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಅಪರೂಪದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲರ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಗದ್ಗುರುಗಳಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ, ಎಲ್ಲ ಶರಣೀಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಟ್ಟಡಕ್ಕೆ ದಾನವನ್ನು ನೀಡಿದಂತಹ ಅನೇಕ ಕೈಗಳ ಹಲವಾರು ಅವರ ಹೆಸರುಗಳನ್ನು ನಾನು 10 ಜನ ಕರೀತೇನೆ. ಅವರುಗಳು ಟಿವಿ ಈಶ್ವರಯ್ಯನವರು ದಾನವಾಗಿ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಆಗಿರ್ತಕ್ಕಂಥ ವಿದ್ಯಾದಾನ ಆಗ್ಬೇಕು ಅಂತ ಪವಿತ್ರ ಜಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಆಗ್ಬೇಕು ಅಂತ ಹೇಳಿ ಸನ್ನಿಧಿಯವರಿಗೆ ಕೈ ಮನವಿ ಮಾಡ್ಕೊತಾ ಇದಕ್ಕೆ ಎಲ್ಲರೂ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ಕೊತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೆಳಿಗ್ಗೆ ರಾಜರಾಜೇಶ್ವರ ಶಿವಾಚಾರ್ಯರು ಇನ್ನು ಅತ್ಯಂತ ಪರಮಾಚಾರ್ಯರ ಕಾರುಣ್ಯದಲ್ಲಿ 100 ವರ್ಷವನ್ನು ಪೂರೈಸುವಂತಾಗಲಿ. ಅವರ 60ನೇ ವರ್ಷದ ಕಾರ್ಯಕ್ರಮವನ್ನು ಪರಮಾಚಾರ್ಯರ ಕಾರುಣ್ಯದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ವೈಭವದಿಂದ ಬೆಳಿಗ್ಗೆ ಮಠದಲ್ಲಿ ಆಚರಿಸುವಂತಾಗಲಿ. ಸಂಪದಕ್ಕೆ ರವಿಯಾದ ಪರಮಾಚಾರ್ಯರಿಂದ ಸದ್ಭಕ್ತರ ಹತ್ರ ಸಾಗಿ ಬರ್ತಾ ಇದೆ. ಶಿವಮೊಗ್ಗ ಮಹಾನಗರದಲ್ಲಿ ಸುಂದರವಾಗಿ ನಿರ್ಮಿಸಿದಂತ ಶ್ರೀ ಜಗದ್ಗುರು ರಂಭಾಪುರೀಶ ನಿವಾಸದ ಉದ್ಘಾಟನಾ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಯಡೇರು ಕ್ಷೇತ್ರದ
ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮಿಗಳವರೇ, ಸಂಸ್ಥೆಯ ಅಧ್ಯಕ್ಷರಾದ ಮುಕ್ತಿ ಮಂದಿರ ಕ್ಷೇತ್ರದ ಶ್ರೀ ಶಟಸ್ಥಲ ಬ್ರಹ್ಮ ವಿಮಲ ರೇಣುಕ ವೀರ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕವಾಗಿ ನುಡಿಯಡಿಯನ್ನ ಸಲ್ಲಿಸಿದಂತ ಬಿಳಕೆಗೆರೆ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಈ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಸೇವೆ ಸಲ್ಲಿಸಿದಂತ ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರೇ, ಲಿಂಗೈಕ್ಯ ಪಂಚಾಕ್ಷರಯ್ಯನವರು ಈ ಕಟ್ಟಡ ಪ್ರಾರಂಭದಲ್ಲಿ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ್ರು. ಬಹುಶಃ ಅವರ ಅನಾರೋಗ್ಯದಿಂದ ತೀರಿ ಹೋದರೂ ಕೂಡ ಅವರು ಮಾಡಿದಂತ ಸೇವೆ ನಾವು ಮರೀಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಇವತ್ತು ಅವರು ಇಲ್ಲದೇ ಇದ್ರೂ ಕೂಡ ಇವತ್ತು ಅವರ ಧರ್ಮ ಪತ್ನಿಯವರು ಕೊಡುವುದಷ್ಟೇ ಅಲ್ಲ, ಸರ್ಕಾರದಿಂದ 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಶಿಫಾರಸು ಮಾಡಿದ್ದು. ಆದರೆ ಶಿಫಾರಸಾದಂಥ ಆ ಒಂದು ಆದೇಶ ಬಹುಶಃ ಇಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವುಗಳನ್ನು ತಡೆ ಹಿಡಿದ ಕಾರಣ, ಅಂದರೆ ಶಿವಮೊಗ್ಗದ ಒಂದೇ ಅಲ್ಲ, ಹಿಂದಿನ ಸರ್ಕಾರ ಮಾಡಿದಂಥ ಧಾರ್ಮಿಕ ಕೇಂದ್ರಗಳಿಗೆ ಏನು ಅನುದಾನ ಕೊಟ್ಟಿದ್ರು ಬಹಳಷ್ಟು ಎಲ್ಲವನ್ನ ತಡೆ ಮಾಡಿದ ಕಾರಣ ಹಾಗೆ ನಿಂತುಕೊಂಡಿದೆ. ಅದಕ್ಕೆ ಏನಾದರೂ ನಮ್ಮ ಎಚ್.ಎಂ. ಚಂದ್ರಶೇಖರಪ್ಪನವರು ಅದೇ ಪಕ್ಷದವರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಸತ್ಯ ಸಂಗತಿಗಳನ್ನು ತಿಳಿಸಿ ತಡೆ ಹಿಡಿದಂಥ ಹಣವನ್ನು ಬಿಡುಗಡೆ ಮಾಡಿಸಿದರೆ ಖಂಡಿತವಾಗಿ ಆ ಕಾರ್ಯ ಸ್ವಲ್ಪ ದಿನಗಳಲ್ಲಿ ಪಕ್ಕದಲ್ಲೇ ಫೌಂಡೇಶನ್ ಹಾಕಿ ಮಂದಿರವಾಗಲಿ ಮುಂದಿನ ಸಭಾಂಗಣವಾಗಲಿ ನಿಂತುಕೊಂಡಿದೆ. ಆದರೆ ಅದು ಏನೇ ಆಗಲಿ ಆ ಕಾರ್ಯವನ್ನು ಕೂಡ ಜಗದ್ಗುರುಗಳು ಆದ್ಯತೆಯನ್ನು ಗಮನದಲ್ಲಿಟ್ಟು ಮಾಡುವಂಥ ಸಂಕಲ್ಪ ನಮ್ಮದಾಗಿದೆ. ಬಹುಶಃ ಇವೆಲ್ಲದರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಅದನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ದುಡಿಯುವಂಥ ಕಾರ್ಮಿಕನಾಗಲಿ, ಭೂಮಿಯಲ್ಲಿ ಉಳುವಂಥ ರೈತನಾಗಲಿ, ತಮ್ಮ ಹುಟ್ಟಿದಂಥ ಮಕ್ಕಳು ವಿದ್ಯಾವಂತರಾಗಬೇಕು, ಸ್ವಂತ ಬಲದ ಮೇಲೆ ಬದುಕನ್ನು ಸಾಗಿಸಬೇಕನ್ನುವಂಥ ಕಾರಣದಿಂದ ಶಾಲೆ ಕಾಲೇಜುಗಳಿಗೆ ಕಳಿಸುವುದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಆದರೆ ಶಿಕ್ಷಣ ಕಲಿತಂಥ ಎಷ್ಟೋ ಮಕ್ಕಳು ಈ ನಾಡಿನ ಆಸ್ತಿಯಾಗಿಯೂ ಕೂಡ ಅವರು ಬೆಳೀತಾ ಇದ್ದಾರೆ. ಇನ್ನು ಕೆಲವು ಜನರು ವಿದ್ಯಾಬುದ್ಧಿ ಕಲಿಸಿದಂಥ ಹೆತ್ತ ತಂದೆ ತಾಯಿಗಳಾಗಲಿ, ಮಾರ್ಗದರ್ಶನ ತೋರಿದಂಥ ಗುರುವಿಗಾಗಲಿ ಅವರು ಆ ಕೃತಜ್ಞತೆಯನ್ನು ಸಲ್ಲಿಸದೆ ಎತ್ತೆತ್ತೋ ಕೌಲು ದಾರಿಯಲ್ಲಿ ಹೋಗುವಂಥ ಸನ್ನಿವೇಶಗಳನ್ನು ತಾವೆಲ್ಲ ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ. ಆ ಶಿಕ್ಷಣದ ಜೊತೆಗೆ ಒಂದಿಷ್ಟಾದರೂ ಆಧ್ಯಾತ್ಮದ ತಿರುಳನ್ನು, ಧರ್ಮ ಸಂಸ್ಕೃತಿಯ ಅರಿವನ್ನು ಉಂಟು ಮಾಡುವಂಥ ಕೆಲಸವೂ ಕೂಡ ನಡೆಯಬೇಕಾಗಿದೆ. ಇಂಥ ಧರ್ಮಪೀಠದ ಮಾರ್ಗದರ್ಶನದಲ್ಲಿ ಅಂಥ ವಿದ್ಯಾಲಯಗಳಲ್ಲಿ ಪ್ರಾರಂಭಗೊಂಡ್ರೆ ಅದರಿಂದ ಸಮಾಜಕ್ಕೆ ಬಹುದೊಡ್ಡ ಶಕ್ತಿ ಪ್ರಾಪ್ತವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಟ್ಟಡ ನಿರ್ಮಾಣ ಸಮಿತಿಯಲ್ಲಿ ಹಲವಾರು ಗಣ್ಯರನ್ನು ನಾವು ಸೇರಿಸಿಕೊಂಡು ಕಾರ್ಯವನ್ನು ಕೈಗೊಂಡ್ವಿ. ಕೆಲವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ.
ಇನ್ನೂ ಕೆಲವರು ಕೊಡುವಂಥ ಮನೋಭಾವನೆ ಇದೆ. ಈಗ ಈ ಕಟ್ಟಡಕ್ಕೆ ಕೊಟ್ಟಂಥವರು ಮುಗಿದಾಗಲಿ ಇನ್ನು ಮುಂದಿನ ದಿನಗಳಲ್ಲಿ ಕೊಡುವಂಥವ್ರು ಏನಿದ್ದಾರೆ ಅಂಥವರು ಶಿಕ್ಷಣ ಒಂದು ಸಂಸ್ಥೆಯನ್ನು ಏನು ಕಟ್ತೇವೆ ಆ ಒಂದು ಕಾರ್ಯಕ್ಕೆ ತಮ್ಮ ಸಹಕಾರವನ್ನು ನೆರವನ್ನು ಮೀಸಲಾಗಿ ಇಡುವಂಥವ್ರು ಆಗಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ